ಇನ್ನು ದೇವಸ್ಥಾನದ ಗೇಟ್ ಬಿದ್ದು ಬಾಲಕನ ಕಾಲು ಮುರಿತಾಗಿದೆ. ಮುಜರಾಯಿ ಇಲಾಖೆ ಬೇಜವಾಬ್ದಾರಿತನಕ್ಕೆ ನರಳಾಟ. ಮಾಕಳಿಯ ಬೈಲಾಂಜನೇಯ ಸ್ವಾಮಿ ದೇಗುಲದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಮಾಕಳಿ ಗೇಟ್ ಬಳಿ ಆಟ ಆಡ್ತಾ ಇದ್ದಂತಹ ಬಾಲಕನ ಮೇಲೆ ಗೇಟ್ ಬಿದ್ದುಬಿಡ್ತು. ಆ ಬಿದ್ದ ಹೊಡೆತಕ್ಕೆ ಕಾಲು ಮುರಿದುಕೊಂಡಿದ್ದಾನೆ ಬಾಲಕ ಲೋಹಿತ್ ನಾಯಕ್. ಗೇಟ್ ಬಿದ್ದುಬಿಟ್ಟಿದೆ. ಇದು ಮುಜರಾಯಿ ಇಲಾಖೆಯ ಬೇಜವಾಬ್ದಾರಿತನ. ನರಳಾಡಿದಾನೆ ಬಾಲಕ, ಕಾಲು ಮುರಿದು ಹೋಗಿದೆ. ಸ್ವಾಮಿ ದೇಗುಲದಲ್ಲಿ ನಡೆದಂತಹ ಘಟನೆ ಇದು. ಆ ಗೇಟ್ ಬಳಿ ಆಟ ಆಡ್ತಾ ಇದ್ದ ಅಂತ ಸಂದರ್ಭದಲ್ಲಿ ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದೇ ಗೇಟ್. ಇಲ್ಲೇ ಬಾಲಕ ಆಟ ಆಡ್ಕೊಂಡಿದ್ದ. ತುಕ್ಕು ಹಿಡಿದಿದೆ. ಮುರಿದು ಬೀಳೋ ಸ್ಥಿತಿಯಲ್ಲಿದ್ದರೂ ಕೂಡ ಪರಿಶೀಲಿಸಿಲ್ಲ. ಪರಿಣಾಮವಾಗಿ ಅಲ್ಲೇ ಆಟ ಆಡ್ತಾ ಇದ್ದಂತಹ ಬಾಲಕನ ಮೇಲೆ ಮುರಿದು ಬಿತ್ತು. ಆತನ ಕಾಲು ಮುರಿದು ಹೋಗಿದೆ. ಆಡ್ಕೊಂಡಿರಬೇಕಾಗಿದ್ದಂತಹ ಬಾಲಕ ಈಗ ಆಸ್ಪತ್ರೆ ಪಾಲಾಗಬೇಕಾದಂತಹ ಪರಿಸ್ಥಿತಿ. ದೇವಸ್ಥಾನದ ಗೇಟ್ ಬಿದ್ದಿರೋದ್ರಿಂದಾಗಿ ಬಾಲಕನ ಕಾಲು ಮುರಿದು ಹೋಗಿರೋದು. ಮುಜರಾಯಿ ಇಲಾಖೆಯ ಬೇಜವಾಬ್ದಾರಿತನ ಅಂತ ಆಕ್ರೋಶ ವ್ಯಕ್ತ ಆಗಿದೆ.